ಅಯ್ಯೋ ಇವಳು ಬೇರೆ ರಿಸೀವೇ ಮಾಡ್ತಾ ಇಲ್ಲ. ಆ ಮದನ್ ನೋಡಿದ್ರೆ ಇದ್ದಕ್ಕಿದ್ದಂಗೆ ಒಳ್ಳೆ ಭಯೋತ್ಪಾದಕ ಆಡ್ದಂಗೆ ಆಡ್ತಾ ಇದ್ದಾನೆ. ಕೋಟಿ ಹಣಕ್ಕೆ ಆಸೆ ಪಟ್ಟು ನನ್ನ ಜೀವನೇ ಪಣಕ್ಕಿಟ್ಟಂಗೆ ಆಗೋಯ್ತು. ಏನು ಯಾಕೆ ಜಾನ್ವಿ ನನ್ನ ಮೇಲೆ ಕೋಪನಾ? ನೀವು ಮಾಡಿರೋ ಕೆಲಸಕ್ಕೆ ಇದಕ್ಕಿಂತ ಚೆನ್ನಾಗಿ ಹೇಗೆ ನಡ್ಕೋಬೇಕು ಅಂತ ನನಗೆ ಗೊತ್ತಿಲ್ಲ ಅಮ್ಮ. ನನಗೆ ಬೇಕಾದಷ್ಟು ಕೆಲಸ ಇದೆ. ಫೋನ್ ಮಾಡಿದ ವಿಷಯ ಹೇಳಿ. ಜಾಹ್ನವಿ ಅರ್ಜೆಂಟಾಗಿ ಸ್ವಲ್ಪ ಮನೆಗೆ ಬಾರೆ. ಯಾಕೆ ನನ್ನ ಜೀವನನ ಇಷ್ಟರ ಮಟ್ಟಿಗೆ ಹಾಳು ಮಾಡಿದ್ ಸಾಲ್ದ? ಇನ್ನೂ ಏನಾದರೂ ಬಾಕಿ ಇದೆಯಾ? ಕೋಪ ಮಾಡ್ಕೋಬೇಡ್ವೆ. ನನ್ನ ತಾಳಿ ಭಾಗ್ಯನ ನೀನೇ ಕಾಪಾಡ್ಬೇಕೆ. ಅಂದ್ರೆ ಅಪ್ಪ ಅಪ್ಪ ಹುಷಾರಾಗಿದ್ದಾರೆ ತಾನೆ? ನಿಮ್ಮಪ್ಪಂಗೆ ಮತ್ತೆ ಏನೇನೋ ಕಾಣಿಸ್ಕೊಂಡ್ಬಿಟ್ಟಿದೆ ಕಣೆ. ಅಪ್ಪನಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಲ್ವೇನಮ್ಮ? ರವಿ ಎಲ್ಲಿದ್ದಾನೆ? ಫೋನ್ ಕೊಡಿ. ತಕ್ಷಣ ನೀವು ಆಸ್ಪತ್ರೆಗೆ ಕರ್ಕೊಂಡು ಬನ್ನಿ, ನಾನು ಅಲ್ಲಿಗೆ ಬರ್ತೀನಿ. ಜಾಹ್ನವಿ ನಿಮ್ಮಪ್ಪ ಹೆಂಗೆಂಗೋ ಆಡ್ತಿದ್ದಾರೆ ಕಣೆ. ವಿಪರೀತಕ್ಕೆ ಹೋಗ್ಬಿಟ್ಟಿದೆ ಅನ್ಸುತ್ತೆ. ಆಸ್ಪತ್ರೆ ಎಲ್ಲ ಬೇಡ ಕಣೆ. ನಿಮ್ಮಪ್ಪ ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಡಿ, ನನ್ನನ್ನ ಮನೇಲೆ ಸಾಯಕ್ ಬಿಡಿ ಅಂತ ಹೇಳಿ ಗೋಗರಿತಿದ್ದಾರೆ ಕಣೆ. ಯಾಕೆ? ಒಂದೇ ಸುಮ್ಮನೆ ನನ್ನ ಮಗಳನ್ನ ನೋಡ್ಬೇಕು, ನನ್ನ ಮಗಳನ್ನ ನೋಡ್ಬೇಕು ಅಂತ ಹೇಳಿ ಗೋಗರಿತಿದ್ದಾರೆ ಕಣೆ. ಜಾಹ್ನವಿ ಬೇಗ ಬಂದ್ಬಿಡೆ. ನಾನು ತಕ್ಷಣ ಹೊಡ್ತೀನಮ್ಮ, ನೀವು ಧೈರ್ಯವಾಗಿರಿ. ಅಪ್ಪನಿಗೇನೂ ಆಗಲ್ಲ. ನನಗೆ ನೀನೇ ದಿಕ್ಕು ಕಣೆ. ಬೇಗ ಬಂದ್ಬಿಡಮ್ಮ. ರೀ ಮದನ್ ಅವ್ರೆ, ಮದನ್ ಅವ್ರೆ, ಜಾಹ್ನವಿ ಬರ್ತಿದ್ದಾಳೆ. ಸಾರ್ ಅಮ್ಮ, ಅಪ್ಪ ಎಲ್ಲಿದ್ದಾರೆ? ಹೇಗಿದ್ದಾರೆ? ಈಗ ತಾನೇ ಊಟ ಮಾಡಿ ಮಲಗಿದಾರಮ್ಮ. ಮತ್ತೆ ಸೀರಿಯಸ್ ಅಂದ್ರಿ? ಅವಾಗ ಸೀರಿಯಸ್ ಇತ್ತು ಕಣೆ. ದೇವ್ರದೆಯೇ ಈಗ ಸರಿಯಾಗಿದ್ದಾರೆ. ಹೌದಾ? ನಿಜ ಹೇಳ್ತಿದ್ದೀರಾ? ಸುಳ್ಳು ತಾನೆ? ಅಪ್ಪ ಸೀರಿಯಸ್ ಅಂತ ನೀವು ಸುಳ್ಳು ಹೇಳಿದ್ರಿ ಅಲ್ವಾ? ಯಾಕಮ್ಮ ಹೀಗೆ ಸುಳ್ಳು ಹೇಳ್ತೀರಾ? ಅಪ್ಪನಿಗೆ ಸೀರಿಯಸ್ ಅಂತ ಹೇಳಿದ್ರೆ ನಾನು ಎಷ್ಟು ಗಾಬರಿ ಆಗ್ತೀನಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ತಾನೆ? ಅಯ್ಯೋ, ನಿನ್ನ ಮಗಳನ್ನ ಹಾಗೆ ಹೇಳಿ ಕಳ್ಸೋದೇನೆ? ಬುದ್ಧಿ ಗಿದ್ದಿದ್ಯಾ ನಿನಗೆ? ಅವಳಿಗೆ ಗಾಬರಿ ಆಗಲ್ಲ? ಬ್ಯಾಂಕಲ್ಲಿ 1,000 ಕೆಲಸ ಇತ್ತು. ಅಪ್ಪನಿಗೆ ಸೀರಿಯಸ್ ಅಂತ ಎಲ್ಲ ಬಿಟ್ಟು ಬಂದೆ. ಸರಿ, ನಾನು ಈಗ ಬ್ಯಾಂಕಿಗೆ ಹೊರಡ್ತೀನಿ. ಸಂಜೆ ಬಂದು ಅಪ್ಪನ ನೋಡ್ತೀನಿ. ಬರ್ತೀನಿ ಮಾವ. ಜಾನ್ವಿ, ಒಂದು ನಿಮಿಷ. ಬರೋದು ಬಂದಿದ್ಯಾ? ಒಂದು 10 ನಿಮಿಷ ಇದ್ದು ನಿಮ್ಮ ತಂದೆ ಎಚ್ಚರ ಆದಾಗ ಮಾತಾಡ್ಸ್ಕೊಂಡು. ಹ್ಞೂನಮ್ಮ, ಬಾ ಕೂತ್ಕೋ. ಬಾ ಕೂತ್ಕೋ. ಸುನಂದು, ಒಂದು ಲೋಟ ಜ್ಯೂಸ್ ಮಾಡ್ಕೊಂಬರ್ರಿ. ಏನು ಮುಖ ನೋಡ್ತಿದ್ಯೆ? ಸುಳ್ಳು ಹೇಳಿ ಮಗಳು ಕರ್ಸಿದ್ಯಾ? ಹೋಗು. ಜಾನು, ನೀನೇನು ಟೆನ್ಷನ್, ಇದಿರೋದೇ ಹಾಗೆ. ಹಲೋ, ನೀವೇನ್ರಿ ಮಾಡ್ತಿದ್ದೀರಾ ಇಲ್ಲಿ? ನನ್ನ ಆಲ್ ಟೈಮ್ ಫೇವರೇಟ್ ನೀನು ನೋಡಕ್ ಬಂದಿದ್ದೀನಿ. ನಿನ್ನ ಪ್ರೇಮಾರಾಧಕ ನಾನು. ನಿನಗೋಸ್ಕರ ಗಿಫ್ಟ್ ತಂದಿದ್ದೀನಿ, ತಗೋ ಜಾನು. ಏನ್ ಮನುಷ್ಯ ರೀ ನೀವು? ನಮ್ಮ ಅಪ್ಪನ ಆರೋಗ್ಯ ಸರಿ ಇಲ್ಲ. ನನ್ ಗಂಡ ನೀವ್ ಮಾಡಿರೋ ಕುತಂತ್ರದಿಂದ ನನ್ನನ್ನು ಬಿಟ್ಟು ಹೋಗಿದ್ದಾರೆ. ಈ ಸ್ಥಿತಿಯಲ್ಲಿ ನಿಮ್ ಗಿಫ್ಟ್ ಬೇರೆ ತಗೋಬೇಕಾ? ನನ್ನ ನಿನ್ನ ಮಧ್ಯೆ ಅಡ್ಡ ಇದ್ದ ಶ್ರೀ ದೂರ ಆಗ್ತಿರೋ ಖುಷಿಗೆ ತಗೋ ಗಿಫ್ಟು. ಕೋಪ ಮಾಡ್ಕೋಬೇಡ ಜಾನು.
ಬೆಳಗಿನ ಜಾವ ನನಗೆ ಒಂದು ಸುಂದರವಾದ ಕನಸು ಬಿತ್ತು. ನಾನು ನಿನಗೆ ತಾಳಿ ಕಟ್ತಾ ಇದ್ದೆ. ನನಗೂ ಒಂದು ಕನ್ಸು ಬಿತ್ತು. ನಾನು ನಿಮಗೆ ಮಚ್ಚ ತಗೊಂಡು ಕೊಚ್ತಾ ಇದ್ದೆ. ನಿನ್ನಿಂದ ಸಾವು ಬಂದರೂ ಸಂಭ್ರಮನೇ. ತಾಳಿ ಇದೆ, ಕಟ್ಟೆ ಬಿಡ್ತೀನಿ. ಕೊಚ್ಚೋದಾದ್ರೆ ಕೊಚ್ಚು. ಏನ್ರಿ ಇಷ್ಟು ಚೀಪಾಗಿ ಬಿಹೇವ್ ಮಾಡ್ತಿದ್ದೀರಾ? ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ನಿನ್ನ ಪಡ್ಕೋಬೇಕು ಅಂತ ನಿಶ್ಚಯ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಮರ್ಯಾದೆ ಎಲ್ಲ ಬಿಟ್ಬಿಟ್ಟಿದ್ದೀನಿ. ನೀವಿಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಏನ್ ಚೆನ್ನಾಗಿರಲ್ಲ? ಗಿಫ್ಟ್ ತಗೊಳ್ಳೇಬೇಕು. ಹೇಳ್ರಿ ಜರ್ಗೇಶ್ವ. ಜಾನು ಬರ್ಮೇಲೆ ಜಾನು, ಪುಕ್ಷಟ್ಟೆ ಗಿಫ್ಟು ಯಾಕೆ ಬೇಡ ಅಂತ ತಗೊಂಬಿಡು. ಏನ್ ಮಾವ ನೀವು? ಅಮ್ಮ ಅಂತೂ ಅವ್ರ ಪರ ಆಗಾಯ್ತು. ನೀವಾದ್ರೂ ನನ್ನನ್ನು ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದೆ. ನೀವು ಅವ್ರ ಪರನಾ? ಎಲ್ಲಾದರೂ ಉಂಟೇನಮ್ಮ. ನಾನು ಆ ಮನುಷ್ಯನಿಗೆ ನಿನ್ನಂಥವ್ರಿಗೆ ನಮ್ಮ ಮನೇಲಿ ಎಂಟ್ರಿ ಇಲ್ಲ ಅಂತ ಬಾಕ್ಲಲ್ಲೇ ನಿಲ್ಲಿಸಿದ್ದೆ. ಎಲ್ಲಿ ಕಣ್ಣು ತಪ್ಪಿಸಿ ಹೊಸಲು ದಾಟ್ಬಿಡ್ತಾನೋ ಅಂತ ಸೆಕ್ಯೂರಿಟಿ ಗಾರ್ಡ್ ಆಗಿ ಇಷ್ಟೊತ್ತಿಗೂ ಅಲ್ಲೇ ಇದ್ದೆ. ಆದರೆ ಅವನು ಹೇಳಿದ್ದೊಂದು ಮಾತು ನನ್ನ ಧೈರ್ಯನ ಅಳ್ಳಾಡಿಸ್ಬಿಟ್ಟಮ್ಮ. ನೀನು ಗಿಫ್ಟ್ ತಗೊಳ್ಳಿಲ್ಲ ಅಂದರೆ ನಿನ್ನ ಶ್ರೀ ಡಿವೋರ್ಸ್ ಮ್ಯಾಟ್ರನ್ನ ನಿಮ್ಮಪ್ಪಂಗೆ ಹೇಳ್ತೀನಿ ಅಂದ್ಬಿಟ್ಟಮ್ಮ ಆ ಬೋರ್ಡ. ನೀನು ನಿನ್ನ ಗಂಡನ ಜೊತೆ ಸುಖವಾಗಿ ಸಂಸಾರ ಮಾಡ್ಕೊಂಡಿದ್ಯಾ ಅಂತ ನಿಮ್ಮಪ್ಪ ತಿಳ್ಕೊಂಡಿದ್ದಾರೆ. ಈ ಡಿವೋರ್ಸ್ ಮ್ಯಾಟ್ರ್ ಗೊತ್ತಾಗಿ ಒಂದು ಎದೆ ಬರ್ತಾ ನಿಂತ್ಕೊಂಡ್ಬಿಟ್ರೆ ಈಗ ಆ ಬೋರ್ಡಿಂದ ಏನಮ್ಮ ಡಿಮ್ಯಾಂಡು? ನೀನು ಗಿಫ್ಟ್ ತಗೋಬೇಕು ಅಂತ ತಾನೇ ತಗೊಂಬಿಡು. ಅವ್ನು ಆ ಕಡೆ ಹೋದಾಗ ನಾನೇ ತಿಪ್ಪೆಗೆಸಿದ್ದೀನಿ. ಭಾವ ಅಲ್ವೇ ನಮ್ಮ ಮುಖ್ಯ? ನಾನು ಯಾರ ಹತ್ರನೂ ಇಷ್ಟೊಂದು ಬೇಡ್ಕೊಂಡಿರಲಿಲ್ಲ. ಇನ್ನು 3 ಸೆಕೆಂಡ್ ಒಳಗೆ ಈ ಗಿಫ್ಟ್ ತಗೊಳ್ದೇ ಇದ್ರೆ ನಿಮ್ಮಪ್ಪನಿಗೆ ಚಟ್ಟ ರೆಡಿ ಮಾಡ್ಕೋ. 1 2 ಏನಿದೆ ಅಂತ ನೋಡಲ್ವಾ? ಬ್ಯೂಟಿಫುಲ್ ಟ್ರಾನ್ಸ್ಪರೆಂಟ್ ನೈಟಿ. ಡೀಸೆನ್ಸಿ ಇದೆಯೇನ್ರಿ ನಿಮಗೆ? ಇಂಥ ಗಿಫ್ಟ್ ಕೊಡೋದು? ನಡೆಯಮ್ಮ ಒಳಗೆ. 1 ನಿಮಿಷ. ಇನ್ನು ನನ್ನ ಆಸೆ ಪೂರ್ತಿ ಆಗಿಲ್ಲ. ಈ ಗುಲಾಬಿ ಹೂವು ನನ್ನ ಜಾನುಗೋಸ್ಕರ ತಂದಿದ್ದೀನಿ. ಈ ಹೂವು ಅವಳು ಮುಡಿ ಸೇರಿದ್ರೆ ಅವಳು ನನಗೆ ಸೇರಿದಷ್ಟೇ ಸಂತೋಷ ಆಗುತ್ತೆ. ಏನ್ರಿ ನೀವು ಸಂಸಾರಸ್ಥರ ಮನೆ ಮರ್ಯಾದೆಯಿಂದ ನಡ್ಕೊಳ್ಳಿ. ಸಾಕು ಮಾಡ್ರಿ. ಈ ಗುಲಾಬಿ ಹೂನ ನನ್ನ ಜಾನುಗೋಸ್ಕರ ತಂದಿದ್ದೀನಿ. ಈ ರೀತಿ ಮಾತಾಡಕ್ ನಿಮಗೆ ನಾಚಿಕೆ ಆಗಲ್ವಾ? ನಾನು ಇನ್ನೊಬ್ರು ಹೆಂಡತಿ ಕಣ್ರಿ. ಎಷ್ಟು ದಿವಸ? ಇನ್ಮೇಲೆ ನಾನೇ ನಿನ್ನ ದಿಕ್ಕು. ಸಾಕು ತಿರ್ಸ್ರಿ. ಜಾನು, ಭಾವ ಈಗ ತಾನೇ ಚೇತರಿಸ್ಕೊತಾ ಇದ್ದಾರೆ. ನಾಳೆ ಏನಾರ ಹೆಚ್ಚು ಕಡಿಮೆ ಆಗ್ಬಿಟ್ರೆ ದುಷ್ಟರು ಕಂಡ್ರೆ ದೂರ ಇರುವಂತಾರೆ. ಹೂ ತಾನೇ ತಗೊಂಡ್ಬಿಡಮ್ಮ. ನಾನು ಹೂ ತಗೊಳಲ್ಲ ಮಾವ. ಯಾಕೆ ತಗೊಳ್ಳಲ್ಲ? ತಗೋಬೇಕು. ತಗೊಳ್ದೆ ಹೋದ್ರೆ ನಿನ್ ಡೈವರ್ಸ್ ವಿಚಾರ ನಿಮ್ಮ ಅಪ್ಪನಿಗೆ ಹೇಳ್ತೀನಿ. ಹೇಳ್ಕೊ ಹೋಗ್ರಿ. ಹೌದಾ? ಹೇಳ. ನಿಲ್ಲಿಸ್ರಿ ಒಂದು ನಿಮಿಷ. ಏನಮ್ಮ ಅವ್ರು ಕುಣಿತಾರೆ ಅಂತ ನೀನು ಕುಣಿತಿಯಲ್ಲ? ಮತ್ತಿನ್ನೇನ್ ಮಾವ, ಹೂ ಮುಡಿಸ್ತೀನಿ ಅದು ಇದು ಅಂತಾರೆ. ಒಂದು ನಿಮಿಷ ಅಲ್ಲಿರ್ರಿ. ಮನಸ್ಸಿನಲ್ಲಿ ನಿಮ್ಮ ತಂದೆನೇ ಹೂ ಮುಡಿಸ್ತಾ ಇದ್ದಾರೆ ಅಂತ ತಿಳ್ಕೊ. ಭಾವ ಮುಖ್ಯನಮ್ಮ. ಬರ್ರಿ, ಅದೇನು ಮುಡಿಸ್ತೀರ ಮುಡಿಸ್ರಿ.
ಇವಾಗ ಮುಟ್ಸೋ ಹೂವನ ನಾನು ಜಾನು ಬರೀ ಮಾತು ಬಿಟ್ಟಿದೀವಿ ಅಷ್ಟೇ, ಸಂಬಂಧ ಮುರಿದು ಬಿದ್ದಿಲ್ಲ. ಗೊತ್ತಾಯ್ತೇನು? ಯಾವ್ದೋ 4 ಪೇಪರ್ಗೆ ಸೈನ್ ಮಾಡಿದ ತಕ್ಷಣ ಮುಗ್ದೋಗಲ್ಬೋ ನನ್ನ ಜಾನು ಸಂಬಂಧ. ನಾನು ಜಾನು ಒಟ್ಟಿಗೆ ಇರ್ತೀವೋ ಇಲ್ಲ ಜೀವನ ಪೂರ ಬೇರೆ ಬೇರೆ ಇರ್ತೀವೋ ಅದು ಬೇರೆ ವಿಷಯ. ನಿನ್ನ ಕನಸು ನನ್ಸಾಗೋದಕ್ಕೆ ನಾನ್ ಬಿಡಲ್ವೋ? ಜಾನು ಯಾವತ್ತಿದ್ರು ನನ್ನವಳೆ, ಜಾನು ಯಾವನವಳೆ. ಇದನ್ನ ಅರ್ಥ ಮಾಡ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಬದುಕೋತೀಯ, ಇಲ್ಲ ಅಂದ್ರೆ ಹುಚ್ಚು ನಾಯಿಗೆ ಹೊಡೆಯೋ ತರ ಆಟ ಆಡಿಸ್ಕೊಂಡು ಹೊಡಿತೀನಿ. ಹೋಗಲ್ಲ. ಡಿವೋರ್ಸ್ ಆಗೋವರೆಗೂ ಜಾನು ನನ್ನ ಹೆಂಡ್ತಿನೇ. ಹೋಗೋ ಹೋಗೋ ಹೋಗೋ. ಹಲೋ ಹಲೋ ಬೇಬಿ ಅವ್ರೇನ್ರಿ? ಅಲ್ಲ, ನಾನು ಅವರ ಅಮ್ಮ ಅನ್ನಪೂರ್ಣ ಮಾತಾಡ್ತಿರೋದು. ನಮಸ್ಕಾರ ರೀ ಮೇಡಮ್. ಅಲ್ಲ ನೋಡ್ರಿ, ಇಷ್ಟು ನಿಮ್ಗೆ ವಯಸ್ಸಾದರೂ ನಿಮ್ಮ ಧ್ವನಿ ಮತ್ತು ನಿಮ್ಮ ಮಗಳ ಧ್ವನಿ ಇನ್ನೂ ಎರಡು ಹಂಗೆ ಅನ್ನಿಸ್ತಾವ ನೋಡ್ರಿ. ಕಾರಣ ಇಲ್ಲದೆ ಮಾತಾಡೋರು ಕಂಡ್ರೆ ನನಗೆ ಆಗಲ್ಲ. ವಿಷಯಕ್ಕೆ ಬನ್ನಿ. ವಿಷಯ ಅದಲ್ರಿ, ಅಲ್ಲ ವಿಷಯ ಇಲ್ದ ನಾ ಹೆಂಗೆ ಮಾತಾಡ್ತೀನಿ ಹೇಳ್ರಿ. ಈಗ ನಿಮ್ಮ ಇವಳು ಅಂದ್ರೆ ಸೊಸಿ ಜಾಹ್ನವಿಗೆ ಮೈಯಾಗ ಆರಾಮಿಲ್ಲೇನ್ರಿ? ಹಾಗೇನಿಲ್ವಲ್ಲ, ಚೆನ್ನಾಗೇ ಇದ್ದಾಳೆ. ಅಲ್ಲ ಮತ್ತು ಮನೆಯೊಳಗೆ ಏನ್ರ ಸಮಸ್ಯೆ ಅದ ರೀ? ಅದೆಲ್ಲ ನಿಮಗೆ ಯಾಕ್ರಿ? ಸಾರಿ ಮೇಡಮ್. ಅಲ್ರಿ, ಅಲ್ಲ ನಿಮ್ಮ ಖಾಸಗಿ ವಿಷಯದಾಗ ಮೂಗು ತೋರಿಸ್ಲಿಕ್ಕೆ ಖರೆ ಅಂದ್ರೆ ನನಗೂ ಪುರ್ಸೊತ್ತಿಲ್ಲ. ಆದ್ರೆ ನಿಮ್ಮ ಸೊಸಿ ಇದ್ದಾಳಲ್ಲ, ಆಕೆ ನಮ್ಮ ಬ್ಯಾಂಕ್ ಎಂಪ್ಲಾಯ್ ನೋಡ್ರಿ, ಇವತ್ತು ಡ್ಯೂಟಿಗೆ ಬಂದಿಲ್ಲಲ್ಲ, ಅದಕ್ಕೆ ಕೇಳಿದೆ. ಏನು, ಜಾನ್ವಿ ಇವತ್ತು ಬ್ಯಾಂಕ್ ಕೆಲ್ಸಕ್ಕೆ ಬಂದಿಲ್ವಾ? ಬಂದಿದ್ರೆ ನಾ ಯಾಕೆ ಕೇಳ್ತಿದ್ರಿ? ಅಲ್ಲ ಈಗ ನೋಡ್ರಿ, 12:10 ಆತು, ಮಧ್ಯಾಹ್ನ ಇಷ್ಟೊತ್ತಾದರೂ ಬಂದಿಲ್ಲ ಅಂತಂದ್ರೆ ಅದಕ್ಕೆ ಫೋನ್ ಮಾಡಿ ಕೇಳಿದೆ. ಅಲ್ಲ ಬಂದಿಲ್ರಿ, ಅಲ್ಲ ಬ್ಯಾಂಕಿಗೆ ಬರೋ ಕಸ್ಟಮರ್ಸ್ ಎಲ್ಲ ನಿಮ್ಮ ಸೊಸೆ ಹೆಸರೇ ಹೇಳ್ತಾರೆ. ಹೀಗಾಗಿ ಆಕೆ ಇದ್ಲಂದ್ರೆ ಈ ಕಸ್ಟಮರ್ಸನ್ನು ಹ್ಯಾಂಡಲ್ ಮಾಡೋದು ಭಾಳ ನನಗೆ ಸರಳ ಆಗ್ತದೆ, ಅದಕ್ಕೆ ಕೇಳಿದೆ ನೋಡ್ರಿ. ಅಲ್ರಿ, ಮತ್ತು ಆ ಜಾಹ್ನವಿ ಎಂಥ ಹೆಣ್ಮಗಳು ಅಂತೀರಿ ನೀವು. ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಮಾತಾಡಿ ಎಲ್ಲರ ಮನಸ್ಸು ಗೆದ್ದು ಬಿಡ್ತಾಳೆ ನೋಡ್ರಿ. ಮತ್ತು ಆಕಿದು ಟೈಮ್ ಅಂದರೆ ಟೈಮ್ ರೀಪ್ಪ. 10 ಅಂದ್ರೆ ಬ್ಯಾಂಕಿನೊಳಗೆ ಎಂಟ್ರ್ ಆಗಿಬಿಡ್ತಿದ್ಲ ರೀ. ಒಂದು ಅರ್ಧ ತಾಸು ತಡ ಆಗ್ತಿತ್ತಂದ್ರೂ ನನಗೆ ಮೊದಲ ಫೋನ್ ಮಾಡಿ ಹೇಳ್ತಿದ್ಲಕ್ಕಿ. ಬಟ್ ಇವತ್ತು ನೋಡ್ರಿ 12:10 ಆತು, ಇನ್ನೂ ಬಂದಿಲ್ಲ. ನನಗೂ ಕಾಳಜಿ ಆಗ್ಲಿಕತ್ತದ. ಅಲ್ಲ ಈ ಕಸ್ಟಮರ್ಸನ್ನು ಕೆಲಸ ನಾನು ಹೆಂಗೋ ಮ್ಯಾನೇಜ್ ಮಾಡ್ತೀನಿ, ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಆದರೂ ನಾ ಆಕಿಗೊಂದು 2-3 ಸರ್ತಿ ಫೋನು ಟ್ರೈ ಮಾಡಿದೆ, ಫೋನು ಹೋಗುವಲ್ತು. ಅಲ್ಲ ಅದಕ್ಕೆ ಮೈಯಾಗ ಆರಾಮ ಅದನೋ ಇಲ್ಲೋ ಅಂತ ಕಾಳಜಿ ನೋಡ್ರಿ, ಅದಕ್ಕೆ ಫೋನ್ ಮಾಡಿದೆ ಅಷ್ಟೇ. ಅವಳ ಆರೋಗ್ಯಕ್ಕೆ ಏನು ತೊಂದರೆ ಆಗಿಲ್ಲ. ಈಗ ಸಮಾಧಾನ ಆಯ್ತು ನೋಡ್ರಿ. ಅಲ್ಲ ಅಲ್ಲಿ ಇದ್ಲಂದ್ರೆ ಸ್ವಲ್ಪ ಫೋನ್ ಕೊಡ್ರಲ್ಲ ಆಕಿಗೆ, ಒಂದು ಯಾವುದೋ ಫೈಲಿನ ಬಗ್ಗೆ ಕೇಳಬೇಕಾಗಿತ್ತು. ಏನೋ ನೋಟ್ ಬರ್ದಾಗ ತಿಳಿವಲ್ತು ನಮಗೆ. ನಿಮಗೆ ಫೋನ್ ಮಾಡೋಕ್ಕೆ ಹೇಳ್ತೀನಿ ಅವಳಿಗೆ. ಅಂದ್ರೆ ಈಗ ಅಲ್ಲಿ ಹತ್ತಿರ ಇಲ್ಲೇನ್ರಿ? ಆತಾತ, ನೀವು ಹೇಳ್ರಿ. ಇವತ್ತು ಬ್ಯಾಂಕಿಗೆ ಬರಂಗಿಲ್ಲ ಇಲ್ಲ ಹಂಗಂದ್ರೆ? ಗೊತ್ತಿಲ್ಲ. ಕಟ್ಟ ಮಾಡಿದ್ರಲ್ಲ. ಅಲ್ರಿ ಈ ದೊಡ್ಡ ಮಂದಿ ಮನಿ ವಿಚಾರನ ಹಿಂಗೆ ಕಾಣಿಸ್, ಅವ್ರ ಮನಿ ಮಂದಿ ಬಗ್ಗೆ ಅವ್ರಿಗೆ ವಿಷಯ ಗೊತ್ತಿರಂಗಿಲ್ಲ.
ಸರ್ ಹಾಂ ಜಾಹ್ನವಿ ಅವರು ರಜಾ ಚೀಟಿ ಕೊಟ್ಟೋಗಿದ್ದಾರೆ. ರಜಾ ಚೀಟಿನ ಈಗ ತಂದು ಕೊಡೋದಾ ನೀನು? ಇಷ್ಟೋ ತನಕ ನಾ ಅವ್ರಿಗೆ ಫೋನ್ ಮಾಡಿ ಏನೇನೋ ಅಂದೆ ನಡಿ. ಓಹೋ ಜಾಹ್ನವಿ ಇವತ್ತು ಆಫೀಸಿಗೆ ಬರಂಗಿಲ್ಲ. ರೈಟಿಂಗ್ನಾಗ ಬಂತಲ್ಲ. ಬೆಳಗ್ಗೆ ಬ್ಯಾಂಕ್ಗೆ ಹೋಗ್ತೀನಿ ಅಂತಾನೆ ಮನೆಯಿಂದ ರೆಡಿಯಾಗಿ ಹೋದ್ಲು. ಬ್ಯಾಂಕ್ ಮ್ಯಾನೇಜರ್ ನೋಡಿದರೆ ಬ್ಯಾಂಕಿಗೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಅಂತೂ ಸುಳ್ಳು ಹೇಳಕ್ಕೆ ಸಾಧ್ಯ ಇಲ್ಲ. ಅಂದರೆ ಜಾಹ್ನವಿ ಸುಳ್ಳು ಹೇಳ್ತಿದ್ದಾಳೆ. ನನಗೆ ಸುಳ್ಳು ಹೇಳೋರನ್ನ ಕಂಡ್ರೆ ಆಗಲ್ಲ ಅಂತ ಗೊತ್ತಿದ್ದು ಸುಳ್ಳು ಹೇಳ್ತಿದ್ದಾಳೆ. ಬ್ಯಾಂಕು ಅಂತ ಸುಳ್ಳು ಹೇಳಿ ಅವ್ರ ಅಪ್ಪನ ಮನೆಗೆ ಹೋಗಿ ಕೂತಿರ್ಬೇಕು. ಅವಳ ಅಮ್ಮ ಹೇಳ್ತಿರೋ ಚಾಡಿ ಮಾತು ಕೇಳಕ್ಕೆ ಇವಳನ್ನ ಕ್ಷಮಿಸಿದಷ್ಟು ಸದರ ತಗೋತಾ ಇದ್ದಾಳೆ. ಮನೆಗೆ ಬರಲಿ, ಎರಡರಲ್ಲೊಂದು ತೀರ್ಮಾನ ಮಾಡೇ ಬಿಡ್ತೀನಿ ಇವತ್ತು. ನಾನು ಜಾನು ಬರೀ ಮಾತು ಬಿಟ್ಟಿದೀವಿ ಅಷ್ಟೇ, ಸಂಬಂಧ ಮುರಿದು ಬಿದ್ದಿಲ್ಲ. ಗೊತ್ತಾಯ್ತೇನು? ಯಾವ್ದೋ 4 ಪೇಪರ್ಗೆ ಸೈನ್ ಮಾಡಿದ ತಕ್ಷಣ ಮುಗ್ದು ಹೋಗಲ್ವೋ ನನ್ನ ಜಾನು ಸಂಬಂಧ? ಜಾನು ಯಾವಳೆ ನನ್ನವಳೆ. ಶ್ರೀ ನಾನೇ ಡಿವೋರ್ಸ್ ಕೊಟ್ಟಿರೋದು ಅಂದ್ಕೊಂಡಿದ್ದಾನೆ. ಅದಕ್ಕೆ ನನ್ನ ಮೇಲೆ ಅವನಿಗೆ ಅಷ್ಟು ಕೋಪ. ಅದೇ ಕೋಪದಲ್ಲಿ ಅವನು ಡಿವೋರ್ಸಿಗೆ ಸೈನ್ ಮಾಡಿ ಕಳಿಸಿದ್ದಾನೆ. ಆದರೆ ಅವನ ಮನಸ್ಸಲ್ಲಿ ನನ್ನ ಬಗ್ಗೆ ಒಂದು ಸಾಸಿವೆ ಕಾಳಷ್ಟು ಪ್ರೀತಿ ಕಡಿಮೆ ಆಗಿಲ್ಲ. ನನ್ನ ಶ್ರೀ ತನ್ನ ಜಾನು ಪ್ರೀತಿನ ಹಾಗೆ ಬೆಚ್ಚಿಗೆ ಕಾಪಾಡ್ಕೊಂಡಿದ್ದಾನೆ. ಅವನು ನನ್ನ ಸಂಬಂಧ ಮುಗ್ದೇ ಹೋಯ್ತು ಅಂದ್ಕೊಂಡಿದ್ದೆ. ಆದರೆ ಇನ್ಯಾವ ದುಷ್ಟ ಮನಸ್ಸುಗಳು ಏನೇ ಪ್ರಯತ್ನ ಮಾಡಿದ್ರು ನನ್ನ ಶ್ರೀನ ದೂರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಈಗ ನನಗೆ ಧೈರ್ಯ ಬರ್ತಿದೆ. ಈ ಧೈರ್ಯಕ್ಕೆಲ್ಲ ನೀನೇ ಕಾರಣ ಶ್ರೀ. ಐ ಲವ್ ಯು ಕಣ. ಜಗಳಗಂಟ. ಎಲ್ಲಿಂದ ಬರ್ತಾ ಇದೀಯಾ? ಬ್ಯಾಂಕ್ ನಿನ್ನ ಅಂತ ಮಾತ್ರ ಸುಳ್ಳು ಹೇಳ್ಬೇಡ. ಯಾಕೆಂದ್ರೆ ಇವತ್ತಿನ ಬ್ಯಾಂಕ್ಗೆ ಹೋಗಿಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತು. ಬ್ಯಾಂಕ್ ಮ್ಯಾನೇಜರು ಅತ್ತೆಗೆ ಫೋನ್ ಮಾಡಿದ್ರು, ನೀನು ಬ್ಯಾಂಕ್ಗೂ ಬಂದಿಲ್ಲ, ಲೀವು ಹೇಳಿಲ್ಲ ಅಂತ. ಯಾಕೆ ಶಾಕ್ ಆಯ್ತಾ? ನಿನ್ ಕಳ್ತನ ನಮಗೆ ಗೊತ್ತಾಯ್ತು ಅಂತ. ಅತ್ತೆ ಬೇಬಿನ ನಿನ್ ಹಿಂದೆ ಕಳಿಸೋದನ್ನ ನಿಲ್ಸಿದ್ದು ನಿನ್ ಮೇಲೆ ಪೂರ್ತಿ ನಂಬಿಕೆ ಇದೆ ಅಂತ ಅಲ್ಲ ಅಲ್ವೇ? ನಿಂಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಯಾಕೆ ಯಾಕೆ ನನ್ನನ್ನು ಹಾಗೆ ನೋಡ್ತಿದ್ಯಾ? ಏನೇ ಇದು? ನಾನು ಮಾತಾಡ್ತಾ ಇದ್ರೆ ಏನ್ ಮಾಡಕ್ ಹೊರಟಿದ್ಯಾ ನೀನು? ದೂರ ಹೋಗು. ಬೇಡ ಜಾನ್ವಿ. ಏನ್ ಮಾಡ್ತಿದ್ಯಾ ಜಾನ್ವಿ? ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ಯಾ? ಜಾನ್ವಿ ಬೇಡ ಮಾಡ್ತಿದ್ಯಾ ನೀನು? ಯಾಕೆ ಹಾಗೆ ಮಾಡ್ತಿದ್ಯಾ? ಜಾನ್ವಿ ಜಾನ್ವಿ ಏ ಜಾನ್ವಿ ಏನ್ ಮಾಡ್ತಿದ್ಯಾ ನೀನು? ಜಾನ್ವಿ ಬಿಡ ಜಾನ್ವಿ. ಬಸ್ಸು, ನಾನಿವತ್ತು ತುಂಬಾ ಖುಷಿ ಆಗಿದ್ದೀನಿ. ಇನ್ಮೇಲೆ ಎಲ್ಲ ಸರಿ ಹೋಗ್ಬಿಡುತ್ತೆ. ನಾನ್ ಸರಿ ಮಾಡ್ತೀನಿ. ನಿನ್ಗೇನ್ ಮಾನ ಮರ್ಯಾದೆ ಇಲ್ವಾ? ಆಗ್ಲಿಂದ ಬೈತಾನೆ ಇದೀನಿ. ನಿಮ್ ಮನೇಲಿ ಹೀಗೆ ಹೇಳ್ಕೊಟ್ಟಿರೋದಾ? ನೋವಾದಾಗೆಲ್ಲ ನಗ್ನಾಗ್ತಾ ಇರೋ ಅಂತ? ಬಸ್ಸು, ಅಜ್ಜಿ ಅಲ್ಲಿ ಅಲ್ಲಿ ರೂಮಲ್ಲಿದ್ದಾರೆ. ಏ ಜಾನ್ವಿ ನಿತ್ಕೋ ಜಾನ್ವಿ. ನೀನ್ ಬಂದಿರೋದ್ ಗೊತ್ತಾದ್ರೆ ಅಜ್ಜಿ ಹೇಗ್ ರಿಯಾಕ್ಟ್ ಮಾಡ್ತಾರೋ ಏನೋ. ಗಂಡನ ಮನೆಗೆ ಹೆಂಡತಿ ಬಂದಿದ್ದಾಳೆ ಅಂತ ಖುಷಿ ಪಡ್ತಾರೆ.
ನನ್ನ ಅಜ್ಜಿ ಹತ್ರ ಮಾತಾಡ್ಬೇಕು. ಹೇಳ್ದೆ ಕೇಳ್ದೆ ತವ್ರ ಮನೆಗೆ ಹೋಗಿದ್ದಾಳೆ ಅಂತ ನಾವು ಹೇಳಿದ್ರೆ ಹೆದರ್ಕೋತಾಳೆ ಅಂದ್ರೆ ಒಳ್ಳೆ ತಲೆ ಕೆಟ್ಟೋಳು ಹಾಗಾಡ್ತಾಳಲ್ಲೇ. ಅಜ್ಜಿ 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 ನಿನ್ನ ನೀನು ಏನಂತ ತಿಳ್ಕೊಂಡ್ಬಿಟ್ಟಿದ್ಯಾ?